ರಕ್ತನಾಳಗಳಲ್ಲಿ ಎರಡು ವಿಧ ಇರ್ತವೆ, ಆರ್ಟರಿ ಮತ್ತೆ ಒಂದು ವೇನ್. ಒಂದು ರಕ್ತವನ್ನ ಪೂರೈಸೋದು, ಇನ್ನೊಂದು ರಕ್ತವನ್ನ ಜಾಬ್ ಅದೇ ತರನೇ ಇರ್ತವೆ. ಅವರ ಲೈಫ್ ಸ್ಟೈಲ್ ಆ ತರ ಇರುತ್ತೆ. ನಮ್ಮ ಆಹಾರ ಪದ್ಧತಿ ಮತ್ತೆ ವಿಹಾರ ಅಂದ್ರೆ ಲೈಫ್ ಸ್ಟೈಲು, ಆಹಾರ ಅಂದ್ರೆ ಡೈಲಿ ಫುಡ್ಗಳಂತ ಅಂದ್ರೆ ಹೆವಿ ಫುಡ್ಸ್, ಜಂಕ್ ಫುಡ್ಸ್, ಪ್ರಿಪೇರ್ಡ್ ಅಂಡ್ ಫುಡ್ಸ್ ನ ತಗೊಂತೀವಿ. ಅದು ಒಂದು ಕಾರಣ. ಮೇನ್ ಆಗಿ ಈ ವೆರಿಕೋಸ್ ವೇನಿಗೆ ವಿಹಾರ ಅಂದ್ರೆ ಈಗೇನ ತುಂಬಾ ಹೊತ್ತು ನಿಲ್ಲೋದಾಗಿರ್ಬೋದು, ಕೂರೋದಾಗಿರ್ಬೋದು, ಅಥವಾ ಮೇನ್ ಆಗಿ ಈಗ ಒಂದು ಹಂತದಲ್ಲಿ ಈಗ ನಾವು ಏನ್ ವೆರಿಕೋಸ್ ವೇನ್ ಅಂತ ಹೇಳ್ತೀವಿ ಅಂದ್ರೆ ರಕ್ತನಾಳಗಳ ಉಬ್ಬುವಿಕೆ. ರಕ್ತನಾಳಗಳು ಕಾಲುಗಳಲ್ಲಿ ಕಾಮನ್ ಆಗಿ ಕಾಲುಗಳಲ್ಲೇ ಉಬ್ತವೆ ವೆರಿಕೋಸ್ ವೇನು. ಈ ಕಾರ್ಯಕ್ಷಮತೆ ಕಮ್ಮಿ ಆಗಿರೋದು ಅಥವಾ ರಕ್ತನಾಳಗಳಲ್ಲಿ ಎಲ್ಲೋ ಬ್ಲಾಕ್ ಆಗಿರೋದು, ಈ ತರದ ಸಮಸ್ಯೆಗಳಿಂದಾಗಿ ಏನಾಗುತ್ತೆ, ಡೇ ಬೈ ಡೇ ರಕ್ತನಾಳಗಳು ದಪ್ಪ ಆಗ್ತಾ ಹೋಗುತ್ತೆ. ಅದು ಸರ್ಕ್ಯುಲೇಷನ್ ಸರಿಯಾಗಿ ಆಗದೆ, ರಕ್ತ ಸರ್ಕ್ಯುಲೇಷನ್ ಸರಿಯಾಗದೆ ಹೋಗುತ್ತೆ ಚೆನ್ನಾಗಿ, ಬಟ್ ಮೇಲ್ಗಡೆ ಬರೋದಿಲ್ಲ. ಅವಾಗ ಏನ್ ಮಾಡುತ್ತೆ ಅಂದ್ರೆ ಗ್ರಾವಿಟಿ ಇದರಿಂದಲಿ ಅದು ಸ್ಪೇಸ್ ನೋಡುತ್ತೆ. ಫೆರಿಫರಲ್ ವೈನ್ಸ್ ಇರುತ್ತಲ್ಲ, ಅಲ್ಲಿ ಬಂದ್ಬಿಟ್ಟು ರಕ್ತ ಅಕ್ಯುಮುಲೇಟ್ ಆಗೋದ್ರಿಂದ ಡೈಲಿ ಬಂದು ಅದು ಒತ್ತಡ ಜಾಸ್ತಿ ಆಗೋದ್ರಿಂದಾಗಿ ಆ ರಕ್ತನಾಳಗಳ ಫೆರಿಫರಲ್ ರಕ್ತನಾಳಗಳ ಹೊರಗಡೆಯ ರಕ್ತನಾಳಗಳ ಅದರಲ್ಲಿ ವೇನ್ಗಳ ಅಲ್ಲೇ ನಿಲ್ಲಕ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಮೇನ್ ಕಾರಣಗಳಂತ ಅಂದ್ರೆ ನೀವು ಹೇಳಿದಂಗೆ ತುಂಬಾ ಹೊತ್ತು ನಿಲ್ಲೋದು ಮತ್ತೆ ತುಂಬಾ ಹೊತ್ತು ಕೂರೋದೇ ಇದರ ಮೇನ್ ಕಾರಣಗಳಾಗಿರ್ತವೆ. ಮೇನ್ ಆಗಿ ನಮ್ಮ ಸಂಹಿತೆಗಳಲ್ಲಿ ಹೇಳಿದ ಆಯುರ್ವೇದ ಹರ್ಬ್ಸ್ ಗಳನ್ನೇ ಬಿ ಬೆಟರ್ ಅಲ್ಲಿ ಇದಾವೆ ಆಲ್ಮೋಸ್ಟ್ ಎಲ್ಲವೂ. ಆ ಒಂದು ಕಾಂಬಿನೇಷನ್ ಹೇಗ್ ಮಾಡ್ತಾರೆ ಅಂತಂದ್ರೆ ಮೇನ್ ಆಗಿ ವಾತ ಮತ್ತೆ ಪಿತ್ತ ಮತ್ತೆ ರಕ್ತ ಶುದ್ಧೀಕರ ಡ್ರಗ್ಸ್ ಗಳನ್ನ ಕಾಂಬಿನೇಷನ್ ಮಾಡ್ತಾರೆ. ಅದರಲ್ಲಿ ಮೇನ್ ಆಗಿ ಈ ಒಂದು ಇದಕ್ಕೆ ಕಾಂಬಿನೇಷನ್ ಅಲ್ಲಿ ಮೇನ್ ಬರುವಂತದ್ದು ಅಮೃತ ಬಳ್ಳಿ ಅಂದ್ರೆ ನಿಮ್ಗೆಲ್ಲ ಗುಡುಚಿ. ಸೊ ಅಮೃತ ಬಳ್ಳಿ ತಿಕ್ತ ರಸ ಪ್ರಧಾನವಾಗಿರುತ್ತೆ. ಅದು ಮೇನ್ ಆಗಿ ಪಿತ್ತ ಮತ್ತೆ ರಕ್ತವನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ಸಹಕಾರಿ ಆಗುತ್ತೆ, ಮತ್ತೆ ಸರ್ಕ್ಯುಲೇಷನ್ ಅನ್ನು ಬಹಳ ಚೆನ್ನಾಗಿ ಮಾಡುತ್ತೆ, ಇಮ್ಯುನಿಟಿನೂ ಚೆನ್ನಾಗಿ ಕಾಪಾಡಿಕೊಳ್ಳುತ್ತೆ. ಮಂಜಿಷ್ಟ ಇಸ್ ಅ ರಕ್ತ ಪ್ರಸಾದಕ ಅಂದ್ರೆ ಅದು ರಕ್ತನ ಶುದ್ಧಿ ಮಾಡೋದು. ಮತ್ತೆ ಅಲ್ಲಿ ನಾ ಹೇಳಿದ್ನಲ್ಲ ಡಿಸ್ಕಲರೇಷನ್ ಆಗಿರುತ್ತೆ ವೇನ್ಸ್ ಗಳನ್ನ ಅಂತ ಹೇಳಿ. ಮಂಜಿಷ್ಟದ ಮೇನ್ ಅಂದ್ರೆ ರಕ್ತ ಪ್ರಸಾದ ಮಾಡಿ ಇಟ್ಸ್ ವರ್ಣ್ಯ ಅಂದ್ರೆ ನಾರ್ಮಲ್ ಕಲರ್ ಗೆ ಇವನ್ ಸ್ಕಿನ್ ಅರೌಂಡ್, ಅದು ಮಂಜಿಷ್ಟದ ಒಂದು ಮೇನ್ ಗುಣ ಇರುತ್ತೆ. ಅದು ಕೂಡ ಇದೆ. ಮತ್ತೆ ಹಾಗೆ ಈಗ ಬಿಲ್ವ ನಮ್ಮ ಹೇಳಿದೆ ಆಹಾರ ಪದ್ಧತಿಯಿಂದ ನಮ್ಮ ಡೈಜೆಷನ್ ಆಗಿ ಇಂಡೈಜೆಷನ್ ಇಂದ ಒಂದು ಪ್ರಾಬ್ಲಮ್ ಆಗ್ಬೋದು. ಅದು ಅಗ್ನಿನ್ ಸರಿ ಮಾಡುತ್ತೆ. ಅದು ಗ್ರಾಹಿ ಗುಣವನ್ನು ಹೊಂದಿರೋದ ಕಾರಣ ಡೈಜೆಷನ್ ಸರಿ ಮಾಡಿ ಮತ್ತೆ ಅಬ್ಸಾರ್ಪ್ಷನ್ ಲೆವೆಲ್ ಅನ್ನ ಚೆನ್ನಾಗಿ ಮಾಡಿಕೊಳ್ಳುತ್ತೆ. ಯಾವುದು ನಮ್ಮ ಬಿಲ್ವ. ಅಶ್ವಗಂಧ ಹೇಳಿದೆ, ಇಲ್ಲಿ ಆಲ್ರೆಡಿ ಎಲಾಸ್ಟಿಸಿಟಿ ಲಾಸ್ ಆಗಿರುತ್ತೆ, ಅದ್ರ ಸ್ಟ್ರೆಂತ್ ಕಮ್ಮಿ ಆಗಿರುತ್ತೆ. ಯಾವುದು ವೇನ್ಸ್ ಇಂದ ಅಂತ ಹೇಳಿ. ಬಲ ಅಂದ್ರೆ ಸ್ಟ್ರೆಂತ್ ಮತ್ತೆ ಅದ್ರ ಎಲಾಸ್ಟಿಸಿಟಿ ಇನ್ನ ಹೆಲ್ಪ್ ಮಾಡಂತದ್ದು ಅಂದ್ರೆ ನಮ್ಮ ಅಶ್ವಗಂಧ. ಅದರಲ್ಲಿ ಮತ್ತೊಂದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಸಹಚರ ಅಂತ ಅಂದ್ರೆ ಅದು ಮೇನ್ ಅಧೋಗತ ವಾತಕ್ಕೆ ಬಹಳ ಶ್ರೇಷ್ಠವಾಗಿರುತ್ತೆ. ಎಸ್ಪೆಷಲಿ ಲಿಮ್ಸ್ ಗೆ ಸಂಬಂಧಪಟ್ಟಂಗೆ ನಾವು ಇವನ್ ಕೇಸ್ ಆಫ್ ಗೃದ್ರಸಿ ಇರಲಿ, ರಕ್ತ ಸಮಸ್ಯೆಗಳಿರಲಿ, ಅಂದ್ರೆ ಸರ್ಕ್ಯುಲೇಷನ್ ಅನ್ನ ಚೆನ್ನಾಗಿ ಮಾಡಿ ಅದು ಇನ್ಫ್ಲಮೇಷನ್ ಆಂಟಿ ಇನ್ಫ್ಲಮೇಟರಿ ತರ ವರ್ಕ್ ಮಾಡಿ ಮೇನ್ ಆಗಿ ನಾ ಹೇಳಿದ್ನಲ್ಲ ಶೋಥ ಮತ್ತೆ ಪೇನ್ ಇರುತ್ತಲ್ಲ, ಅದನ್ನ ಫಾರ್ ದ ಬೆಟರ್ ರಿಸಲ್ಟ್ಸ್ ಲೈಫ್ ಸ್ಟೈಲ್ ಅಲ್ಲಿ ಬೇಗನೆ ಹದಗೆಟ್ಟು ಹೋಗುತ್ತೆ ವೆರಿಕೋಸ್ ವೇನ್. ನಾ ಹೇಳಿದ್ನಲ್ಲ ಈಗ ಅದು ವೆರಿ ಸ್ಲೋ ಪ್ರೋಸೆಸ್ ಆಗಿತ್ತು ಆವಾಗ ನೋಡಿದಾಗ. ಬಟ್ ಯಾವಾಗ ನಾವು ಮಾಡುವಂತ ಕೆಲಸ ಕಾರ್ಯಗಳನ್ನು ಬಿಡೋದಿಲ್ಲ, ಇದಕ್ಕೆ ನಿಧಾನ ಅಂತ ಅಂದ್ರೆ ಕಾರಣಗಳನ್ನು ಬಿಡೋದಿಲ್ಲ, ಅವಾಗ ಬಹಳ ಫಾಸ್ಟ್ ಆಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಹಿಂಗ ಮಲ್ಟಿಪಲ್ ಡ್ರಗ್ಸ್ ಥೆರಪಿಯಿಂದಾಗಿ ಬೇಗನೆ ಅದನ್ನ ಕಂಟ್ರೋಲ್ ಮಾಡಬಹುದು ಮತ್ತೆ ಗುಣನೂ ಪಡಿಸಬಹುದು ಇನ್ ಅರ್ಲಿ ಸ್ಟೇಜಸ್.